ರೀಲು ರಿಯಲ್ ಎರಡು ಕಡೆನೂ ಮಾಡಲೇಬೇಕಲ್ಲಮ್ಮ, ತಾಯಿಯಾಗಿ ರಿಯಲಲ್ಲೂ ಮಾಡಬೇಕು, ರೀಲಲ್ಲೂ ಮಾಡಬೇಕು. ಸೊ ಅದು ಮಾಡಲೇಬೇಕು. ಐ ಹ್ಯಾವ್ ಟು ಡೂ, ನನ್ನ ಕರ್ತವ್ಯ ಅದು. ಇಲ್ಲ, ಇನ್ನು ಏನು ಫಿಕ್ಸ್ ಮಾಡಿಲ್ಲ, ಡೇಟು ಗೀಟು ಎಲ್ಲ ಫಿಕ್ಸ್ ಮಾಡಿಲ್ಲ. ತರುಣೇ ಎಲ್ಲ ಮಾಡ್ತಾನೆ. ಅವನು ಅಷ್ಟು ದೊಡ್ಡ ಒಂದು ನಿರ್ದೇಶ ಆಗಿರುವಾಗ ನಿಮ್ಮನ್ನೆಲ್ಲ ಬಿಟ್ಟಂತೂ ಮಾಡೋಕ್ಕಾಗಲ್ಲ. ನೀವೆಲ್ಲ ಬೇಕೇ ಬೇಕು ನಮಗೆ. ಸೊ ಹಾಗಾಗಿ ನಿಮಗೆ ಅವನೇ ಒಂದು ಏನದು ಅದ್ಭುತವಾದ ಒಂದು ಬಾಂಬ್ ಸಿಡಿಸ್ತಾನೆ, ನಾನು ಹಿಂಗೆ ಮದುವೆ ಆಗ್ತೀನಿ ಅಂತ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ನನಗೆ ನಾನು ಹೇಳಿದ್ನಲ್ಲ, ದಾರಿಯಲ್ಲಿ ಇರೋ ಹುಡುಗಿನ ಕರ್ಕೊಂಬಂದು ಇಷ್ಟಪಟ್ಟಿದ್ದೀನಿ ಅಂದರೆ ನಾವು ಕಣ್ಣು ಮುಚ್ಕೊಂಡು ಜೈ ಅಂತೀನಿ. ಹಾಂ, ಕೇಳಿ ಬರ್ತಾ ಇದೆ. ನಂಗೆ ಸಂತೋಷ. ಅವ್ನು ಯಾರನ್ನ ಮದುವೆ ಆದರೂ ಸಂತೋಷ. ಇಲ್ಲ, ಇನ್ನೂ ಆಗಿಲ್ಲ. ಇಲ್ಲ, ಇನ್ನೂ ಹಲವು ವರ್ಷಗಳಿಂದ ಸೀರಿಯಲ್ ಏನು ಕರೋನಾ ಆದಮೇಲೆ ಬಂದಿಲ್ಲ. ನಾನು ಡ್ರಾಮಾಕ್ಕೂ ಹೋಗ್ತಾ ಇಲ್ಲ. ಸೊ ಡ್ರಾಮಾಗಳು ಈಗ ಮನೋರಂಜನೆ ಮನೆಗೆ ಬಂದಿರೋದ್ರಿಂದ ಥಿಯೇಟ್ರಿಗೆ ಬಂದು ನಾಟಕ ನೋಡೋಕ್ಕೆ ಸ್ವಲ್ಪ ಕಮ್ಮಿ. ಏನಿದ್ರು ಉತ್ತರ ಕರ್ನಾಟಕದ ಜನನೇ ನಾಟಕಗಳನ್ನು ನೋಡೋದು. ಬಟ್ ಈಗ ಸೀರಿಯಲ್ಗೆ ಶ್ರುತಿ ಅಮ್ಮ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಬಂದಿದ್ದೀನಿ ಅಷ್ಟೇ. ಕಿರುತೆರೆಯಲ್ಲಿ ಬ್ಯುಸಿ ಆಗಿದ್ರೆ ಅವರು ಮಹಾನಟಿ ಒಳಗೆ ಮಹಾನಟನಾಗಿ ಅವನು ಅದ್ಭುತವಾಗಿದ್ದಾನೆ. ಸೊ ಮಹಾನಟಿ ಬ್ಯುಸಿ ಇದ್ದಾನೆ. ಇನ್ನೇ 2 ಎಪಿಸೋಡೇ ಇರಬೇಕು ಅಂದ್ಕೊಳ್ತೀನಿ. ನಾಳೆನೂ ನಾಡಿದ್ದು ಶೂಟಿಂಗ್ ಇದೆ ಅವನಿಗೆ. ಸೊ ಹೋಗ್ತಾನೆ. ಒಂದು ಡೇಟು ಅನೌನ್ಸ್ ಅಂದರೆ ಜನರೇ ಅನೌನ್ಸ್ ಮಾಡಿದ್ರು ಆಗಸ್ಟ್ 9, 10 ಅಲ್ಲ ಅಂದರೆ ಒಂದು ಇದರಲ್ಲಿ ಇನ್ಸ್ಟಾಗ್ರಾಮ್ ಇದರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರೇ ಒಂದು ಊಹೆ ಮಾಡ್ಕೊಂಡು ಒಂದು ಮಾಡಿದ್ರು. ಹೌದೌದು, ಹಂಗೆ ಮಾಡ್ತಾರೆ. ಮಾಡಿದ್ರು, ಅದ್ರ ಬಗ್ಗೆ ಏನು? ಇಲ್ಲ, ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ. ತರುಣ ಹೇಳ್ತಾನೆ ಎಲ್ಲಾನು. ಏನಪ್ಪ, ದೇವರು ಆ ರಂಗದೇವತೆ ಆಶೀರ್ವಾದ ಮಾಡಿದ್ದಾರೆ. ಆ ಚಿತ್ರರಂಗದಲ್ಲಿ ಬೆಳೀತಾ ಇದ್ದಾರೆ, ಅಭಿಮಾನಿಗಳು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಸುಧೀರ್ ಅವರು ಹಾಗೆ 35 ವರ್ಷದಲ್ಲಿ ಅವರು ನಿರಂತರ ರಂಗಭೂಮಿ ಬಿಟ್ಟಾದ್ಮೇಲೆ ಚಲನಚಿತ್ರದಲ್ಲಿ ಸುಮ್ಮನೆ ಒಂದು ಎಸ್ ಬಾಸ್ ನೋ ಬಾಸ್ ಅನ್ನೋ ಪಾತ್ರಕ್ಕೆ ಬಂದು ಆಮೇಲೆ ರಾಮಲಕ್ಷ್ಮಣ ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿ 286 ಸಿನಿಮಾಗಳಲ್ಲಿ ಮಾಡಿದ್ದಾರೆ ಸುಧೀರ್ ಅವರು. ಆದರೆ ಅವ್ರಿಗೊಂದು ಅವಾರ್ಡ್ ಬಂದಿಲ್ಲ ಅಂತ ಯಾವಾಗಲೂ ಬೇಸರ ಮಾಡ್ಕೊಳ್ತಾ ಇದ್ರು. ಸೊ ಅಂಥ ಅದ್ಭುತವಾದ ನಮ್ಮ ಮಕ್ಕಳು ಇವತ್ತು ಚಿತ್ರರಂಗದಲ್ಲಿ ಮೆರೀತಾ ಇದ್ದಾರೆ ಅಂದರೆ ನನಗೆ ಹೆಮ್ಮೆ. ಬಟ್ ನಾನು ಯಾವುದು ಕನಸು ಕಾಣಲ್ಲ, ನನ್ನ ಮಕ್ಕಳು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಕನಸು ಕಾಣೋಲ್ಲ. ಆಶೀರ್ವಾದ ಮಾಡಿದಾಳ ರಂಗದಾಯಿ ರಂಗಭೂಮಿ, ನಾನು ಸಂತೋಷ ಪಡ್ತೀನಿ ಅಷ್ಟೇ. ಈ ಥರದ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ತರುಣ ಅವನು ನಿರ್ದೇಶಕ ಆಗ್ತಾನಂತ ಕನಸೇ ಕಂಡೋಳಲ್ಲ ನಾನು. ಅವನೇನೋ ಆಫೀಸಲ್ಲಿ ಒಂದು ಕ್ಲರ್ಕು ಏನೋ ಒಂದು ಇಂಜಿನಿಯರ್ ಮಾಡಿಕೊಂಡು ಒಂದೆಲ್ಲರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅಂತ ಆ ಫೀಲ್ಡಿಗೆ ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ. ಅವನು ಇಷ್ಟು ದೊಡ್ಡ ಫೀಲ್ಡಿಗೆ ಬರ್ತಾನೆ, ಇಷ್ಟು ಜನರ ಆಶೀರ್ವಾದ ಪಡಿತಾನೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿದ್ದೆ. ಮಗನ ಡೈರೆಕ್ಷನ್ ಸಿನಿಮಾದಲ್ಲಿ ಯಾವಾಗ ಅವ್ರು ಕೊಟ್ರ ಮಾಡ್ತೀನಿ, ಅವ್ರು ಕೊಡಲಿಲ್ಲ ಅಂದ್ರೆ ಏನು ಮಾಡಲಪ್ಪ. ತಾಯಿಗೆ ಒಂದು ಕ್ಯಾರೆಕ್ಟರ್ ಕೊಡಲ್ಲ. ಆ ಥರ ಎಲ್ಲ ಇಲ್ಲ. ಆ ಪಾತ್ರ ನನಗೆ ಸೂಟ್ ಆಗುತ್ತೆ ಅಂತ ಗೊತ್ತಾದರೆ ಅವನೇ ಕರೆದು ಆ ಪಾತ್ರ ಮಾಡಿಸಿ ಸಾಯಂಕಾಲ ಒಂದು ಕವರ್ ಕೊಡ್ತಾರೆ ನನಗೆ. ಏನು ಅಂತ ನೋಡಿದ್ರೆ ನನ್ನ ಪೇಮೆಂಟು. ಸಿಂಧೂರ ಲಕ್ಷ್ಮಣ ಬರುತ್ತಾ? ಬರುತ್ತೆ. ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ನೋಡಪ್ಪ, ಈಗ ಕಾಟೇರ ಅಂತ ಅದ್ಭುತವಾದ ಸಿನಿಮಾ ಅವನು ಕೊಟ್ಟಿರುವಾಗ ಅದಕ್ಕಿಂತ ಅದ್ಭುತವಾದ ಸಿನಿಮಾನೇ ಕೊಡಬೇಕಲ್ವಾ. ಲಕ್ಷ್ಮಣ ವೀರ ಸಿಂಧೂರು ಲಕ್ಷ್ಮಣ ಕಾನ್ಸೆಪ್ಟ್ ಇಟ್ಕೊಂಡಿದ್ದಾನೆ, ಅದು ಇದನ್ನು ಮೀರಿಸುವಂಥ ಚಿತ್ರ ಆಗಬೇಕು. ಅಮ್ಮ, ಸಿಂಧೂರ ಲಕ್ಷ್ಮಣ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ದರ್ಶನ್ ಸರ್. ಈಗ ಸದ್ಯದ ಪರಿಸ್ಥಿತಿಲಿ ಲಕ್ಷ್ಮಣನಿಗೆ ಮಾಡೋ ಯೋಗ ಯಾರಿಗಿದೆಯೋ ಯಾರಿಗೆ ಗೊತ್ತು ಅಲ್ವಾ. ಅಲ್ಲ, ತುಂಬ ಅತಿ ದೊಡ್ಡ ಹೆಸರು ಕೇಳಿ ಬಂದಿದ್ದು ದರ್ಶನ್ ಸರ್ದು. ಹೌದು, ಮಾಡಬಹುದು.